ಹಲೋ ಆತ್ಮೀಯ ವೀಕ್ಷಕರೇ ಮತ್ತು ಕೇಳುಗರೆ ನಮಸ್ಕಾರ. ಇದು ಸಿರಿದನಿ ಮಾತು ಬಲ್ಲವರಿಗೆ ಮಾತು ಉಳ್ಳವರಿಗೆ. ಬನ್ನಿ, ಇಂದು ನಾವು ಹಣಕಾಸು, ಹೂಡಿಕೆ ಮತ್ತು ವಿಮಾ ಕ್ಷೇತ್ರದ ಪರಿಣತರಾದ ಡಾಕ್ಟರ್ ಸುಕನ್ಯಾ ರಾವ್ ಅವರೊಂದಿಗೆ ಮಾತನಾಡೋಣ. ಸುಕನ್ಯಾ ರಾವ್ ಮೇಡಮ್, ನಮಸ್ಕಾರ. ನಮಸ್ಕಾರ. ಈ ಮನಿ ಮತ್ತು ಮೈಂಡ್ಸೆಟ್ ಅಥವಾ ಮನಿ ಮೈಂಡ್ಸೆಟ್ ಮತ್ತು ಮ್ಯಾನೇಜ್ಮೆಂಟ್, ಹಣಕಾಸಿನ ಮನಸ್ಥಿತಿ ಮತ್ತು ನಿರ್ವಹಣೆ, ಹಾಗಂತ ಹೇಳಿದರೆ ಇದನ್ನು ಒಂದು ಸಾಲಿನಲ್ಲಿ ವಿವರಿಸ್ಬೋದಾ? ಸರ್, ಮನಿ ಮೈಂಡ್ಸೆಟ್ ಅಂದರೆ ನಮಗೆ ಈಗ ಎಲ್ಲರಿಗೂ ಹಣದ ಅಗತ್ಯ. ಈ ಮಕ್ಕಳಿಂದ ಹಿಡಿದು ದೊಡ್ಡವರಿಗೂ ಎಲ್ಲರೂ ನೀವು ಹಣ ಕೊಟ್ಟರೆ ಖರ್ಚು ಮಾಡೋದು ಒಂದು ಎಲ್ರಿಗೂ ಗೊತ್ತು. ಹೆಚ್ಚಾಗಿ ಇರೋದು ಅದೇ ಮೈಂಡ್ಸೆಟ್. ಆದರೆ ಅದನ್ನು ಈಗ ರಿವರ್ಸ್ ಮಾಡಬೇಕಾಗಿದೆ. ಅಂದರೆ ಎಲ್ಲರಿಗೂ ಈಗ ಉಳಿತಾಯದ ವಿಷಯ ನಾವು ಹೇಳಬೇಕಾಗಿದೆ. ಸೊ ಮನಿ ಮೈಂಡ್ಸೆಟ್ಟನ್ನು ನಾವು ಖರ್ಚಿನಿಂದ ಉಳಿತಾಯದ ದಾರಿಗೆ ತಗೊಂಡೋಗುವ ಪ್ರಯತ್ನ ಇದು. ಈಗ ಇಲ್ಲಿ ಸಂಬಳ ಮತ್ತು ಉಳಿತಾಯದ ನಡುವಿನ ಸಮತೋಲನದ ಬಗ್ಗೆ ಮಾತಾಡೋದಾದರೆ ಮೇಡಮ್, ಒಂದು ಮಾತಿದೆ, ಸಂಬಳ ಬಂದಾಗ ರಾಜ, ತಿಂಗಳ ಕೊನೆಗೆ ಕೈ ಖಾಲಿ ಅಂತ. ಇದು ಸಣ್ಣ ಕೆಲಸ ಮಾಡುವವನಿಂದ ಹಿಡಿದು ದೊಡ್ಡ ಕಾರ್ಪೊರೇಟ್ ವಲಯದಲ್ಲಿ ಕೈ ತುಂಬ ಸಂಬಳ ತರುವವರಿಗೂ ಕೂಡ ತಿಂಗಳ ಕೊನೆಗೆ ಹಣದ ಮುಗ್ಗಟ್ಟು ಕಾಡ್ತದೆ. ಇದು ಯಾಕೆ ಹೀಗಾಗ್ತಾ ಇದೆ? ಹಣ ಎಲ್ಲಿ ಸೋರಿ ಹೋಗ್ತಾ ಇದೆ? ಸರ್, ಅದಕ್ಕೆ ನಾವು ನಮ್ಮ ಸಂಬಳ ಬಂದಾಗ ಇಮಿಡಿಯೇಟಾಗಿ ನಾವು ಉಳಿತಾಯದ ಬಗ್ಗೆ ಯೋಚಿಸಬೇಕು. ಈಗ ನಮಗೆ ಅದು ತುಂಬ ದಾರಿ ಉಂಟು, ಆದರೆ ಹೆಚ್ಚಾಗಿ ನಾವು ದಾರಿಯಲ್ಲಿ ಕಾಣೋದು ಈಗ ದೊಡ್ಡ ದೊಡ್ಡ ಹೋರ್ಡಿಂಗ್ ಬೋರ್ಡ್ಸ್ ನೋಡಲಿ, ಅಥವಾ ನಿಮ್ಮದು ಯೂಟ್ಯೂಬ್ ಅಡ್ವರ್ಟೈಸ್ಮೆಂಟು, ಅಥವಾ ಇನ್ಸ್ಟಾಗ್ರಾಮಲ್ಲಿ ಎಲ್ಲ ತರಹದ ಮೀಡಿಯಾದಲ್ಲಿ ನಮಗೆ ಕಾಣೋದು ಖರ್ಚು ಮಾಡುವ ದಾರಿ. ಆ್ಯಕ್ಚುಲಿ ನಾವು ಸಂಬಳ ಬಂದಾಗ ಖರ್ಚು ಮಾಡಿದರೆ ನಮಗೆ ನೀವು ಹೇಳಿದಾಗೆ ತಿಂಗಳ ಕೊನೆ ಆಗುವಾಗ ಕೈ ಖಾಲಿ ಆಗುತ್ತದೆ. ಅದಕ್ಕೆ ಏನು ಮಾಡಬೇಕಂದ್ರೆ ನಮ್ಮ ಮೈಂಡ್ಸೆಟ್ಟನ್ನು ಚೇಂಜ್ ಮಾಡಬೇಕು. ಖರ್ಚಿನಿಂದ ಉಳಿತಾಯದ ದಾರಿಗೆ ಹೋಗಬೇಕು. ಹಾಗಾಗಿ ಸಂಬಳ ಬಂದ ಕೂಡಲೇ ನಾವು ಒಂದಿಷ್ಟು ಅಂಶ ನಾವು ಒಂದು ಹೂಡಿಕೆಯಲ್ಲಿ ಹಾಕಿಟ್ರೆ ನಮಗೆ ಏನಾಗ್ತದೆ ಅಂದರೆ ಅದು ಉಳಿತಾಯ ಆಗಿ ಹೋಗ್ತದೆ. ಉಳಿದದನ್ನು ಮಾತ್ರ ಖರ್ಚು ಮಾಡುವ ಅಭ್ಯಾಸ ಮಾಡಿಕೊಳ್ಬೇಕು. ಯಾಕೆಂದರೆ ಸಣ್ಣದಿರುವಾಗ ನೀವು ಕೇಳಿರ್ಬೋದು, ಹಾಸಿಗೆ ಇದ್ದಷ್ಟು ಕಾಲು ಚಾಚು ಅಂತ. ಅದನ್ನೇ ನಾವು ಪ್ರಾಕ್ಟೀಸ್ ಮಾಡಿಕೊಂಡು ಮುಂದುವರೆದ್ರೆ ನಮಗೆ ನಿವೃತ್ತಿ ಆಗುವಾಗ ಒಂದು ದೊಡ್ಡ ಮೊತ್ತದ ಹಣ ಉಳಿತಾಯ ಆಗ್ತದೆ. ನೀವೀಗ ಉಳಿತಾಯದ ಬಗ್ಗೆ ಹೇಳಿದಿರಿ. ಹೌದು, ಹಣವನ್ನು ನಾವು ಉಳಿತಾಯ ಮಾಡಲೇಬೇಕು. ಆವಾಗ ನಾವು ಬ್ಯಾಂಕಲ್ಲಿ ಹಣ ಇಡ್ತೇವೆ, ಅಥವಾ ಸೇವಿಂಗ್ಸ್ ಅಕೌಂಟ್ ಅಂತ ಮಾಡ್ಕೊಳ್ತೀವಿ, ಅಥವಾ RD ಮಾಡ್ತೀವಿ, FD ಮಾಡ್ತೀವಿ, ಇನ್ನೇನೋ ಪ್ಲ್ಯಾನ್ಗಳಲ್ಲಿ ಹಾಕ್ತೀವಿ. ಬ್ಯಾಂಕಲ್ಲಿ ಹಣ ಇಟ್ಟರೆ ಸೇಫ್ ಅನ್ನೋದು ನಮ್ಮ ಭಾವನೆ, ಸರಿ. ಆದರೆ ಈಗ ಆಗ್ತಾ ಇರುವಂಥ ಹಣದುಬ್ಬರ ಅಥವಾ ಬೆಲೆ ಏರಿಕೆ, ಇದನ್ನು ನೋಡಿದರೆ ಇದು ದುಡ್ಡನ್ನು ಮೌನವಾಗಿ ಅಲ್ಲಿಗೆ ಕರಗಿಸ್ತಾ ಇದೆ ಅನ್ನುವಂಥದ್ದು ಕೂಡ ಇದೆಯಲ್ಲ. ಕೇವಲ ಬ್ಯಾಂಕ್ನಲ್ಲಿ ಹಣ ಇಡೋದ್ರಿಂದ ನಾವು ಲಾಭ ಮಾಡ್ಕೊಳ್ತೇವ ಅಥವಾ ನಷ್ಟ ಆಗ್ತಾ ಇದೆಯಾ? ನೀವು ಹೇಳಿದ್ದು ಸರಿ. ಯಾಕೆಂದರೆ ಒಂದೇ ದಾರಿಯಲ್ಲಿ, ಅಂದರೆ ಒಂದೇ ಬ್ಯಾಂಕಲ್ಲಿ ಅಥವಾ ನಮ್ಮ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ನೀವು ಹಣ ಇಟ್ಟರೆ, ನೀವು ಹೇಳಿದಾಗೆ ಅದು ಹಣದುಬ್ಬರಕ್ಕೆ ಕಂಪೇರ್ ಮಾಡುವಾಗ, ಹಣದುಬ್ಬರದ ದರ ಅದಕ್ಕೆ ಕಂಪೇರ್ ಮಾಡುವಾಗ, ನಿಮ್ಮ ಇಂಟ್ರೆಸ್ಟ್ ರೇಟಿದ್ದು ದರ ಕಂಪೇರ್ ಮಾಡುವಾಗ ಹಣದುಬ್ಬರ ಜಾಸ್ತಿ ಆಗ್ತದೆ. ಒಂದು ಸಣ್ಣ ಉದಾಹರಣೆ, ನೀವು ಸಣ್ಣದಿರುವಾಗ ನಿಮ್ಮ ಶಾಲೆ ಫೀಸು ಎಷ್ಟಿತ್ತು, ನಿಮ್ಮ ಮಕ್ಕಳ ಫೀಸು ಇವತ್ತು ಎಷ್ಟಿದೆ, ಅಥವಾ ಒಂದು ಶರ್ಟಿಗೆ ನೀವು ಒಂದು 20 ವರ್ಷದ ಹಿಂದೆ ಎಷ್ಟು ಹಣ ಕೊಟ್ಟಿದ್ದೀರಿ, ಇವತ್ತು ಎಷ್ಟು ಕೊಡ್ತಾ ಇದ್ದೀರಿ, ಅದರಲ್ಲಿ ನಿಮಗೆ ಹಣದುಬ್ಬರ ಎಷ್ಟಾಗಿದೆ ಅಂತ ತಿಳಿಯುತ್ತೆ. ಹಾಗಾಗಿ ನೀವು ಖಾಲಿ ಬ್ಯಾಂಕಲ್ಲಿ FD ಇಟ್ಟರೆ ನಿಮ್ಮದು ಹಣದುಬ್ಬರ ಜಾಸ್ತಿ, ಇಂಟ್ರೆಸ್ಟ್ ರೇಟ್ಗಿಂತ ಜಾಸ್ತಿ ಇದೆ. ಹಾಗಾಗಿ ಬೇರೆ ಬೇರೆ ಥರದ್ದು ಹೂಡಿಕೆ ಉಂಟು. ನಿಮಗೆ ಜಾಸ್ತಿ ಸಂಪಾದನೆ, ಜಾಸ್ತಿ ಹಣ ಅಂದರೆ ರಿಟರ್ನ್ ಬರುವ ಇದು ಹೂಡಿಕೆಗಳು ಇವೆ. ನೀವು ಅದರ ಬಗ್ಗೆ ಸ್ವಲ್ಪ ನಾವು ಡಿಸ್ಕಸ್ ಮಾಡ್ಬೋದು. ಈಗ ಹೂಡಿಕೆ ಅಂತ ಹೇಳಿದಾಗ ನಮ್ಮ ಆದಾಯ ಮತ್ತು ಖರ್ಚಿನ ಮಧ್ಯೆ ಒಂದು ಸಣ್ಣ ಬಜೆಟ್ ಮಾಡ್ಕೊಳ್ಬೇಕು. ಬಜೆಟ್ ಮಾಡೋದು ಅಂತ ಹೇಳಿದರೆ ತುಂಬ ಜನರಿಗೆ ಬೋರ್ ಅಥವಾ ಕಷ್ಟದ ಕೆಲಸ ಕೂಡ ಹೌದು ಅಂತ ಹೇಳುವವರು ತುಂಬ ಜನ ಇದ್ದಾರೆ. ಆದರೆ ಇವತ್ತು ನಾವು ಈ ಶೀರ್ಷಿಕೆ ಅಥವಾ ಈ ಟೈಟಲ್ ಕೊಟ್ಟ ಹಾಗೆ ಜೀವನದ ಆನಂದವನ್ನು ಪಡಿತಾನೆ, ಖರ್ಚನ್ನು ಮ್ಯಾನೇಜ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಸರಳವಾದಂತಹ ದಾರಿ ಇದೆಯಾ? ಇವತ್ತು ನೀವು ನೋಡಿದರೆ ಎಲ್ಲರೂ ಅವರ ಮೊಬೈಲಲ್ಲಿ ಇರ್ತಾರೆ. ಅಂದರೆ ನೀವು ದಿನದಲ್ಲಿ ಈಗ ನಿಮ್ಮ ಮೊಬೈಲಿದು ಟೈಮಿಂಗ್ ನೋಡಿದರೆ ದಿನದಲ್ಲಿ ಒಂದು 2 ಗಂಟೆ ಅಥವಾ 3 ಗಂಟೆ ನೀವು ಮೊಬೈಲಲ್ಲೇ ಇರ್ತೀರಿ. ಸ್ಕ್ರೀನ್ ಟೈಮಿಂಗ್ ಅಂತ ಹೇಳ್ತಾರೆ. ಹಾಗಾಗಿ ನಾನೊಂದು ಸುಲಭದ ಉದಾಹರಣೆ ಕೊಡ್ತೇನೆ. ನಿಮಗೆ ಬೇಕಾದಷ್ಟು ಆ್ಯಪ್ಗಳಿವೆ, ಬಜೆಟ್ ಮಾಡುವ ಆ್ಯಪ್ಗಳಿವೆ. ಅದನ್ನೇ ಒಂದು ಹುಡುಕಿ ಡೌನ್ಲೋಡ್ ಮಾಡಿಕೊಂಡು
ನೀವು ಒಂದು ಬಜೆಟ್ ಮಾಡ್ಬೋದು. ಅದರಲ್ಲಿ ನಿಮ್ಮ ಸಂಬಳ ಎಷ್ಟು ಮತ್ತು ನಿಮ್ಮ ತಿಂಗಳದು ಖರ್ಚು ಎಷ್ಟಾಗ್ತದೆ ನಿಮಗೆ, ಅದನ್ನೆಲ್ಲ ನೀವು ಎಂಟ್ರಿ ಮಾಡ್ಬೋದು. ಮತ್ತು ನಿಮಗೆ ಒಂದು ಬಜೆಟ್ ಮಾಡಬೇಕಿದ್ರೆ ಕೂಡ ಅದು ಸಹಾಯ ಮಾಡ್ತದೆ. ಪುನಃ ನೀವು ತಿಂಗಳ ಕಡೆಗೆ ನೀವು ಎಲ್ಲಿ ಖರ್ಚು ಮಾಡಿದ್ದೀರಿ ಅಂತ ಅದು ಅನಾಲಿಸಿಸ್ ಕೂಡ ಕೊಡ್ತದೆ. ಪೈ ಚಾರ್ಟು, ಗ್ರಾಫ್, ಬಾರ್ ಗ್ರಾಫ್ ಎಲ್ಲ ಥರದ್ದು ಅನಾಲಿಸಿಸ್ ಕೂಡ ಕೊಡ್ತದೆ. ಹಾಗಾಗಿ ನೀವು ಹಳೆ ಕಾಲದವರಾದರೆ, ಪುಸ್ತಕದಲ್ಲಿ ಬರೆಯುವವರಾದರೆ ಅದೇ ಯೂಸ್ ಮಾಡ್ಬೋದು. ಒಂದು ಪುಸ್ತಕದಲ್ಲಿ ಒಂದು ಕಾಲಮ್ ಮಾಡಿ ನಿಮ್ಮ ಇನ್ಕಮ್ ಎಷ್ಟು ಮತ್ತು ನಿಮ್ಮ ಖರ್ಚು ಎಷ್ಟು ಅದನ್ನು ಬರಿಬೋದು. ಇಲ್ಲದಿದ್ದರೆ ನೀವು ಇತ್ತೀಚಿನ ಅಂದರೆ ಜನ್ರೇಷನ್ ಆದರೆ ಜೆನ್ಝಿ ಅಂತ ಹೇಳ್ತಾರೆ, ಅಂಥವರು ನೀವು ಮೊಬೈಲಲ್ಲಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಿ, ಬಜೆಟಿಂಗ್ ಆ್ಯಪ್ ಬೇಕಾದಷ್ಟಿವೆ. ಆ್ಯಪಲ್ ಫೋನಲ್ಲಿಯೂ ಇದೆ, ಆ್ಯಂಡ್ರಾಯ್ಡ್ ಫೋನಲ್ಲಿಯೂ ಇದೆ. ಒಂದು ಆ್ಯಪ್ ಡೌನ್ಲೋಡ್ ಮಾಡಿ ಅದರಲ್ಲಿ ನಿಮ್ಮ ಖರ್ಚು ವೆಚ್ಚಗಳನ್ನೆಲ್ಲ ಎಂಟರ್ ಮಾಡಿದರೆ ಅದು ನಿಮಗೆ ಸಹಾಯ ಮಾಡ್ತದೆ ಬಜೆಟ್ ಮಾಡಲಿಕ್ಕೆ. ಹಾಗಾಗಿ ನಿಮ್ಮ ಆದಾಯದಷ್ಟೇ ನೀವು ಖರ್ಚು ಮಾಡಬಹುದು ಮತ್ತು ಅದರಲ್ಲಿಯೂ ಉಳಿತಾಯ ಮಾಡ್ಬೋದು. ನಾನು ಹೇಳೋದಂದರೆ, ನೀವು ಆದಾಯ ನಿಮ್ಮ ಇನ್ಕಮ್ ಕ್ರೆಡಿಟ್ ಆದ ದಿವಸವೇ ಅಥವಾ ಒಂದು ಮರು ದಿವಸ ಫಸ್ಟ್ ನಿಮ್ಮದು ಒಂದು ಉಳಿತಾಯ ಮಾಡಲಿಕ್ಕೆ ದಾರಿ ಮಾಡಿಬಿಡಿ. ಆಗ ನಿಮ್ಗೆ ಏನಾಗ್ತದೆ ಅಂದರೆ, ಈಗ ಒಂದು 10,000 ಸಂಬಳ ಇದ್ದರೆ ಒಂದು 2,000 ಅದರಲ್ಲಿ ಉಳಿತಾಯ ಮಾಡೋದಾದರೆ ನಿಮಗೆ ಉಳಿಯೋದು ಬ್ಯಾಂಕಲ್ಲಿ 8,000 ಮಾತ್ರ. ಅದರಲ್ಲೇ ನಿಮ್ಮ ಖರ್ಚು ಗಳಿಸಿ. ಈಗ ಪ್ರಶ್ನೆಗೆ ಬರೋಣ. ಒಬ್ಬ ಫ್ರೆಷರ್ ತನ್ನ ಮೊದಲ ತಿಂಗಳ ಸಂಬಳ ಕೈಗೆ ಬಂದಾಗ ಏನು ಮಾಡಬೇಕು? ಈಗ ನೀವು ಆಗಲೇ ಹೇಳಿದ್ರಿ ರಿಟೈರ್ಮೆಂಟ್ ಪ್ಲ್ಯಾನನ್ನು ಆರಂಭದಲ್ಲಿ ಮಾಡಬೇಕು ಅಂತ. ಸ್ವಲ್ಪ ಆ ವಿಚಾರವನ್ನು ಕೂಡ ವಿಸ್ತರಿಸ್ತೀರಾ? ಸರ್, ಸಂಬಳ ಈಗ ಒಬ್ಬರಿಗೆ ಸಂಬಳ ಬರುವಷ್ಟರವರೆಗೆ ಕಾಯಬೇಕಂತ ಇಲ್ಲ. ನೀವು ಕೆಲಸ ಸಿಗ್ತದೆ ಅಂತ ಗೊತ್ತಿರುವಾಗಲೇ ನೀವು ಒಂದು ಪ್ಲ್ಯಾನ್ ಮಾಡಬಹುದು. ಅಂದರೆ ಕೈಗೆ ಬರುವ ಸಂಬಳವನ್ನು ಹೇಗೆ ಖರ್ಚು ಮಾಡ್ತೀರಿ ಮತ್ತು ಹೇಗೆ ಉಳಿತಾಯ ಮಾಡ್ತೀರಿ ಅದನ್ನು ನೀವು ಮೊದಲೇ ಪ್ಲ್ಯಾನ್ ಮಾಡಿದರೆ ನಿಮಗೆ ಸುಲಭ ಅನ್ನಿಸ್ತದೆ. ಯಾಕಂದರೆ ನೀವು ಸಂಬಳ ಬಂದಾಗ ಮತ್ತೆ ಯೋಚಿಸಿದರೆ ಅದು ಖರ್ಚಾಗಿ ಹೋಗ್ತದೆ. ಅದು ಹೇಗೆ ಆಗ್ತದೆ ಅಂತ ನನಗೆ ಹೇಳಲಿಕ್ಕೆ ಆಗೋದಿಲ್ಲ, ನಿಮಗೆ ಅರ್ಥ ಆಗ್ಬೋದು, ಅದು ನಾನು ವಿವರಿಸಬೇಕಂತ ಇಲ್ಲ. ಅದಕ್ಕೆ ಮೊದಲೇ ಪ್ಲ್ಯಾನ್ ಮಾಡಿಕೊಂಡು ಇಟ್ಕೊಳ್ಬೇಕು. ಎಷ್ಟು ಉಳಿತಾಯ ಮಾಡ್ಬೋದು? ಈಗ ಒಂದು ವೇಳೆ ನೀವು ಇಲ್ಲಿಂದ ಬೇರೆ ಸಿಟಿಯಲ್ಲಿ ಇರೋದಾದರೆ ನಿಮಗೆ ಮನೆ ಬಾಡಿಗೆ ಕೊಡಲಿಕ್ಕಿರ್ಬೋದು, ನಿಮಗೆ ಟ್ರಾವೆಲ್ ಎಕ್ಸ್ಪೆನ್ಸಸ್ ಇರ್ಬೋದು, ಮತ್ತು ಊಟಕ್ಕೆ, ತಿಂಡಿಗೆ, ಬಟ್ಟೆಗೆ ಅದಕ್ಕೆಲ್ಲ ಖರ್ಚಾಗ್ಬೋದು. ಅದೊಂದು ಅಪ್ರಾಕ್ಸಿಮೇಟ್ಲಿ ಎಷ್ಟು ಆಗ್ತದೆ ಅಂತ ಒಂದು ಲೆಕ್ಕ ಮಾಡಿಕೊಂಡು ಪ್ಲ್ಯಾನ್ ಮಾಡಿದರೆ ಆಗ ನಿಮಗೆ ಅದು ಎಷ್ಟು ಉಳಿತಾಯ ಮಾಡ್ಬೋದು ಅಂತ ಗೊತ್ತಾಗ್ತದೆ. ಯಾಕಂದರೆ ಅಲ್ಲಿ ಹೋದ ನಂತರ ನಿಮಗೆ ಫ್ರೆಂಡ್ಸ್ ಒಟ್ಟಿಗೆ ಸೇರಿ ಅಥವಾ ಇನ್ನೊಬ್ಬರೊಟ್ಟಿಗೆ ಸೇರಿ ಅದು ಖರ್ಚು ಮಾಡಲಿಕ್ಕೆ ಮನಸ್ಸು ಬರ್ತದೆ. ಹಾಗಾಗಿ ಮೊದಲೇ ಸಂಬಳ ಬರುವ ಮೊದಲೇ ನೀವು ಒಂದು ಪ್ಲ್ಯಾನ್ ಇಟ್ಕೊಂಡ್ರೆ, ನಾನು ಸಂಬಳ ಬಂದ ದಿವಸ ಅಥವಾ ಮರು ದಿವಸ ನಾನು ಇಷ್ಟು ಉಳಿತಾಯ ಮಾಡ್ತೇನೆ ಅಂತ ಹೇಳ್ಕೊಂಡು ಪ್ಲ್ಯಾನ್ ಮಾಡಿದರೆ ಅದು ಒಳ್ಳೆಯದು. ಮತ್ತು ಫಸ್ಟ್ ನೀವು ಕೆಲಸಕ್ಕೆ ಸೇರುವಾಗ ಒಂದು ತಲೆಯಲ್ಲಿ ಇಟ್ಕೊಳ್ಬೇಕು, ಎಲ್ಲೆಲ್ಲಿ ಉಳಿತಾಯ ಮಾಡಬಹುದು ಅಂತ, ಇದು ಹೂಡಿಕೆ ಎಲ್ಲೆಲ್ಲಿ ಮಾಡಬಹುದು ಅಂತ ಒಂದು ಐಡಿಯಾ ಮಾಡಿಕೊಂಡು ಬರೆದಿಟ್ಕೊಂಡ್ರೆ ಒಳ್ಳೆಯದು. ಒಂದು ನಾನು ಹೇಳುವುದಂದರೆ, ಒಂದು ನಿಮಗೆ ಬ್ಯಾಂಕಲ್ಲಿ FD ಮಾಡಲಿಕ್ಕೆ ಒಂದು ಆಪರ್ಚುನಿಟಿ ಇರುತ್ತೆ, ಆದರೆ ಅದನ್ನು ಬಿಟ್ಟು ನಿಮಗೆ ಬೇರೆ ಥರದ್ದು ಇನ್ವೆಸ್ಟ್ಮೆಂಟ್ಸ್ ಕೂಡ ಇದೆ ನಮ್ಮ ಕೈಲಿದೆ ಅಂತ. ಹೌದು. ಓಕೆ, ಈಗ ಸಂಬಳ ಮತ್ತು ಉಳಿತಾಯದ ನಡುವಿನ ಸಮತೋಲನದ ಬಗ್ಗೆ ಸಾಕಷ್ಟು ಒಳನೋಟಗಳನ್ನು ಕೊಟ್ಟಿದ್ದೀರಿ ಮೇಡಮ್. ಮುಂದಿನ ಸಂಚಿಕೆಗಳಲ್ಲಿ ಇನ್ನೊಂದಿಷ್ಟು ಹೊಸ ವಿಷಯಗಳ ಬಗ್ಗೆ, ಹಣಕಾಸು ನಿರ್ವಹಣೆ ಸಂಬಂಧಪಟ್ಟಂಥ ಹೊಸ ವಿಚಾರಗಳ ಕುರಿತು ಮಾತನಾಡೋಣ. ಇಷ್ಟೊತ್ತು ನಮ್ಮ ಬಗ್ಗೆ ಇದರ ಬಗ್ಗೆ ಈ ಹಣಕಾಸು ನಿರ್ವಹಣೆ ಬಗ್ಗೆ ಒಂದು ಆರಂಭಿಕ ಮಾಹಿತಿ, ಒಂದು ಪರಿಚಯವನ್ನು ಕೊಟ್ಟದಕ್ಕೆ ನಿಮಗೆ ಸಿರಿದಿನಿ ಪಾಡ್ಕಾಸ್ಟ್ ಮತ್ತು ಅದರ ತಂಡದ ಪರವಾಗಿ ತುಂಬ ಧನ್ಯವಾದಗಳು ಮೇಡಮ್. ನಮಸ್ಕಾರ. ನಮಸ್ಕಾರ.